ನನ್ನ ಹೆಸರು ಅಪ್ಪಾಸಿ ಭೀಮ್ಸಿ ಬೋರ್ಗಾಂಕರ್ ಉರ್ಫ್ ಸೂರ್ಯವಂಶಿ. ನಾನು PKPS ತೋಲ್ಬಗಿ ಹೊಸದು. ಇದರ ಸಹಕಾರ ಹಣ ಮತ್ತು ಸಂಘದ ಹಣ ದುರ್ಬಳಕೆ ಕುರಿತು ನಾನು ಇವತ್ತು ಮಾಹಿತಿ ಕೊಡ್ತೀನಿ. ಆದ ಕಾರಣ ಮುಂದೆ ಸಂಘದ ಶೇರ್ ಸರ್ಟಿಫಿಕೇಟ್ ಯಾರಿಗೆ ಕೊಟ್ಟಿರೋದಿಲ್ಲ ರೈತರಿಗೆ. ಮುಂದೆ ಎರಡನೇದು ಮುಖ್ಯ ಕಾರ್ಯದರ್ಶಿಯವರು 1 ಲಕ್ಷಕ್ಕಿಂತ ಹೆಚ್ಚು ಬೆಳೆಸಾಲ ಅವರೇ ತೆಗೆದುಕೊಂಡಿರ್ತಾರೆ, ಬೇಕಾದವ್ರಿಗೆ ಕೊಟ್ಟಿರ್ತಾರೆ. DCC ಬ್ಯಾಂಕ್ನಾಗ ಕೇಳಿದರೆ 50,000 ಮಾತ್ರ ನೀಡುತ್ತೇವೆ ಎಂದು ಹೇಳಿರ್ತಾರೆ. ಸಿಬ್ಬಂದಿಯವರೇ 3% ಬಡ್ಡಿಯಲ್ಲಿ ದ್ರಾಕ್ಷಿ ಸಾಲವನ್ನು ತೆಗೆದುಕೊಂಡಿರುತ್ತಾರೆ. ಹಾಗೂ ತಮಗೆ ಬೇಕಾದವ್ರಿಗೆ 10 ಲಕ್ಷದವರೆಗೆ ಹಣ ಕೊಟ್ಟಿರ್ತಾರೆ ದ್ರಾಕ್ಷಿ ಸಾಲ 3% ಬಡ್ಡಿ ಒಳಗೆ. ನಿರ್ದೇಶಕರು ಹಾಗೂ ದ್ರಾಕ್ಷಿ ಸಾಲ ಹಚ್ಚದಿದ್ರೂ ಅವ್ರಿಗೆ 10 ಲಕ್ಷದವರೆಗೆ 3% ಬಡ್ಡಿ ಒಳಗೆ ನೀಡುತ್ತಾರೆ. ಹಾಗೂ ರೇಷನ್ ಅಂಗಡಿ ಹಂಚುವ ಹೊತ್ತಿನಾಗ ಪ್ರತಿಯೊಬ್ಬ ಕುಟುಂಬಕ್ಕೂ 8ರಿಂದ 10 ಕಿಲೋ ಅಕ್ಕಿ ಕಡಿಮೆ ಕೊಟ್ಟಿರ್ತಾರೆ. ಅದರ ಲೈಸೆನ್ಸ್ ರದ್ದಾಗಿರುತ್ತದೆ, ತಹಶೀಲ್ದಾರ್ ಬಂದು ರದ್ದು ಮಾಡಿರ್ತಾರೆ. ಆದ ಕಾರಣ ಯಾವ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಸಂಬಂಧಿಕರು. ಮುಂದೆ ಸಿಬ್ಬಂದಿಯವರು ಮುಖ್ಯ ಕಾರ್ಯದರ್ಶಿಯವರು 75,000 ಸಿಬ್ಬಂದಿಯವರು ವೇತನ ಇರುತ್ತದೆ. ಹಾಗೂ ಕಾರ್ಯದರ್ಶಿಯವರಿಗೆ 1,30,000ವರೆಗೆ ತೆಗೆದುಕೊಂಡಿರುತ್ತಾರೆ. ರೈತರಿಗೆ ಡಿವಿಡೆಂಡ್ 6% ಮಾತ್ರ ನೀಡುತ್ತಾರೆ. ಸಂಘದ ಖರೀದಿ ಮಾಡಿದ ಮಾಲನ್ನು ಮಾರಿಕೊಂಡಿರುತ್ತಾರೆ. ಸಂಘದ ಜಮಾ ಮಾಡಿರುವುದಿಲ್ಲ. ಸೋಲಾರ್ ಮತ್ತು ಕುಡಿ ನೀರಿನ ಘಟಕಗಳನ್ನು ಮಾರಿಕೊಂಡಿರುತ್ತಾರೆ. ರೈತರಿಂದ ಕಟ್ಟಡ ನಿಧಿ ಅಂತ ಸಾದಿಲ್ವಾರ ಅಂತ ಹೇಳಿ ರೈತರಿಂದ ಹಣ ವಸೂಲಿ ಮಾಡುತ್ತಾರೆ. ಲೆಕ್ಕ ಸರಿಯಾಗಿ ಇರುವುದಿಲ್ಲ. ಸರ್ಕಾರದಿಂದ ಸಾಲ ಮನ್ನಾ ಆದಾಗ ರೈತರಿಂದ 2,000ರಿಂದ 3,000ವರೆಗೆ ಹಣ ಪಡೆದುಕೊಂಡಿರುತ್ತಾರೆ. ಆದರೂ ಆ ಹಣ ಎಲ್ಲಿ ಜಮಾ ಇರುವುದಿಲ್ಲ. ಮುಂದೆ ತಮ್ಮ ಬೇಕಾದವರಿಗೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ 4 ಜಿಲ್ಲೆಗಳಿಗೆ ಸಾಲ ಕೊಟ್ಟಿರ್ತಾರೆ, ಬೇರೆ ರಾಜ್ಯಕ್ಕೂ ಕೊಟ್ಟಿರ್ತಾರೆ. ಜತ್ ತಾಲೂಕಿನಲ್ಲಿ ಶೇರ್ ಸರ್ಟಿಫಿಕೇಟ್ ಯಾವ ರೈತರಿಗೆ ನೀಡಿರುವುದಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಮಾರಿ 8 ವರ್ಷ ಆಗಿರುತ್ತದೆ. ಕೇವಲ ಆರಂಭ ಕೇಳಿದಾಗ ಒಂದು ಹಳೆಯ ಶುದ್ಧ ನೀರಿನ ಘಟಕವನ್ನು ತಂದು ಇಟ್ಟಿರುತ್ತಾರೆ. 1,50,000 ರೂಪಾಯಿ ಅದರ ಖರ್ಚು ಹಾಕಿರುತ್ತಾರೆ.